ನಮಸ್ತೆ ವೀಕ್ಷಕರೇ, ಮಂಕನ ಪದಗಳು ಮತ್ತೊಂದು ವಿಡಿಯೋಗೆ ತಮಗೆ ಹಾರ್ದಿಕ ಸ್ವಾಗತ. ಸರ್ವೇ ಜನ ಸುಖಿನೋ ಭವಂತು. ದೇವರೆಲ್ಲರಿಗೂ ಆಯುರ ಐಶ್ವರ್ಯ ಆರೋಗ್ಯ ಕಾಪಾಡಲಿ ಅಂತ ಬೇಡ್ಕೊಂತ ನನ್ನ ಮುಂದಿನ ಮಾತನ್ನು ಪ್ರಾರಂಭಿಸ್ತೇನೆ. ಅದಕ್ಕೆ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್, ದಯವಿಟ್ಟು ನಿಮ್ಮ ಬ್ಯುಸಿ ಲೈಫಿಂದ ಸ್ವಲ್ಪ ಸಮಯ ತಗೊಂಡು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ನಾನು ಹೇಳಬೇಕಾಗಿರೋಂಥ ಮೆಸೇಜು ಕರೆಕ್ಟಾಗಿ ತಲುಪುತ್ತೆ. ಓಕೆ, ಸೊ ಇಟ್ಸ್ ಎ ಸ್ಮಾಲ್ ರಿಕ್ವೆಸ್ಟ್, ಪ್ಲೀಸ್ ವಾಚ್ ಫುಲ್ ವಿಡಿಯೋ. ಬನ್ನಿ ಹಾಗಾದ್ರೆ ಇವತ್ತು ಕೂಡ ಜೀವನಕ್ಕೆ ಹತ್ತಿರವಾಗಿದ್ದ ವಿಷಯದ ಬಗ್ಗೆ ಮಾತಾಡ್ತೀನಿ. 1000 ಉಳಿಪೆಟ್ಟು ಬಿದ್ದರೆ ಮಾತ್ರ ಕಲ್ಲು ಶಿಲೆಯಾಗಿ ರೂಪುಗೊಳ್ಳುತ್ತೆ ಅಲ್ವಾ? ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಹುಟ್ಟಿದಾರಭ್ಯ ಸಾಯೋವರೆಗೂ ಒಂದೊಂದು ಗಳಿಗೆಯಲ್ಲಿ ಒಂದೊಂದು ಸಿಚುವೇಶನ್ ಅಲ್ಲಿ ನಾವು ಏನೇನು ನಾವು ಅನುಭವಿಸ್ತೀವಿ, ಅದು ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು, ಆ ಅನುಭವದಿಂದ ಪೆಟ್ಟು ತಿಂದು ಆ ಪೆಟ್ಟಿನಿಂದ ನಾವು ಒಳ್ಳೆ ದಾರಿ ಕಂಡುಕೊಂಡ್ರೆ ನಾವು ಉತ್ತಮವಾಗಿ ಜೀವನ ಸಾಗಿಸಿ ಉತ್ತಮವಾಗಿ ಜೀವನ ಅಂತ್ಯ ಕಾಣ್ತೀವಿ ಅಲ್ವಾ? ಇದೇ ಸಾಮಾನ್ಯವಾಗಿ ಎಲ್ಲರೂ ಮೋಟಿವೇಶನಲ್ ಸ್ಪೀಕರ್ಗಳು ತುಂಬಾ ನೋಡಿರ್ತೀರ, ತುಂಬಾ ಓದಿರ್ತೀರ, ಕೇಳಿರ್ತೀರ. ಸೊ ನಾನು ಇಷ್ಟು ಕಾಂಪ್ಲಿಕೇಟೆಡ್ ಆಗಿ ನಾನು ಏನು ಹೇಳಕ್ ಹೋಗಲ್ಲ. ಸಿಂಪಲ್ ಆಗಿ ನನ್ನ ಲೈಫ್ ಅನುಭವದಿಂದ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಯಾವುದೇ ವ್ಯಕ್ತಿ ಯಾವುದೇ ಘಟನೆಯಲ್ಲಿ ಸೋತಾಗ ಕುಗ್ಗದೆ ಯಾವುದೋ ಒಂದು ಕೆಟ್ಟ ನಿರ್ಧಾರಗಳನ್ನ ತಗೊಂಡೆ ಸ್ವಲ್ಪ ಕಾಲ ಕೂತು ಮೈಂಡ್ ಅಂದ್ರೆ ಬುದ್ಧಿನ ಶಾಂತವಾಗಿಟ್ಕೊಂಡು ಸ್ಟೇಬಲ್ ಆಗಿಟ್ಕೊಂಡು ಯೋಚನೆ ಮಾಡಿದ್ರೆ ಯಾಕೆ ಫೇಲ್ ಆದ್ವಿ ಅಥವಾ ಏನಕ್ಕೆ ಆ ಥರ ಆಯ್ತು, ಯಾಕೆ ನಾನು ಫೇಲ್ ಆದೆ ಅನ್ನೋದನ್ನ ನಾವು ಕಾರಣಗಳನ್ನ ಹುಡುಕ್ತಾ ಹೋದ್ರೆ, ಆ ಕಾರಣಗಳನ್ನ ಹುಡುಕ್ತಾ ಹೋದಾಗ ನಮಗೆ ಹೌದು ಈ ರೀತಿ ನಾನು ಮಾಡಬಾರ್ದಿತ್ತು, ಇದೊಂದು ನಾನು ಮಿಸ್ಟೇಕ್ ಮಾಡಿದೆ ಅನ್ನೋ ಒಂದು ಇಂಪಾರ್ಟೆಂಟ್ ಕಾರಣ ಸಿಕ್ಕಿದಾಗ ಮುಂದಿನ ಸಲ ಏನಾದರೂ ಆ ಥರ ಸಿಚುವೇಶನ್ ಬಂದಾಗ ಐ ಆಮ್ ಶ್ಯೂರ್ ನೀವು ಆ ಪ್ರಾಬ್ಲಮ್ನ ಈಸಿಯಾಗಿ ಗೆಲ್ತೀರಾ. ಅಂದ್ರೆ ಅದಕ್ಕೆ ಸೊಲ್ಯೂಷನ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಪೆಟ್ಟು ತಿಂದ ಹುಲಿ ಇರುತ್ತಲ್ಲ, ಅದು ಇನ್ನೊಂದ್ಸಲ ಜಾಗರೂಕತೆಯಿಂದ ಬೇಟೆಯಾಡುತ್ತೆ. ಹಾಗೆ ಮನುಷ್ಯ ತನಗೆ ಬಿದ್ದ ಪೆಟ್ಟುಗಳನ್ನ ಪಾಸಿಟಿವ್ ಆಗಿ ತಗೊಂಡು ಅದರಲ್ಲಿ ತನ್ನ ವೀಕ್ನೆಸ್ನ ಗುರ್ತಿಸ್ಕೊಂಡು ಅದನ್ನ ಕರೆಕ್ಟ್ ಮಾಡಿಕೊಂಡು ಮುಂದೆ ನಡೆದ ನೆಕ್ಸ್ಟ್ ಟೈಮಿಂದ ಅವನು ಏನು ಅನ್ಕೊಂತಾನೋ ಆ ಥರ ಅದನ್ನ ಸಾಧಿಸೋದ್ರಲ್ಲಿ ಇನ್ನೂ ಅವನು ಎಕ್ಸ್ಪರ್ಟ್ ಆಗ್ತಾನೆ. ನೀವು ಸಕ್ಸಸ್ನ ಬೇಕಾದ್ರೆ ಇಗ್ನೋರ್ ಮಾಡಿ, ಫೇಲ್ಯೂರ್ನ ಮಾತ್ರ ಇಗ್ನೋರ್ ಮಾಡಬೇಡಿ. ಮನುಷ್ಯ ಜೀವನದಲ್ಲಿ ಅವನು ಸುಮ್ಮನೆ ಇದ್ರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಏನೋ ಒಂದು ಪ್ರಾಬ್ಲಮ್ ಬರುತ್ತೆ ಅಥವಾ ಏನೋ ಒಂದು ಸಿಚುವೇಶನ್ ಪ್ರಾಬ್ಲಮ್ಯಾಟಿಕ್ ಆಗಿ ತಿಳ್ಕೊಂಡ್ಬಿಡುತ್ತೆ ಅಲ್ವಾ? ಈಗ ನೀವು ನಾನು ಕಲಿಬೇಕು, ನಾನು ಗೆಲ್ಬೇಕು ಅಂತ ಹೇಳ್ಬಿಟ್ಟು ಪ್ರಾಬ್ಲಮ್ಸ್ನ ಹುಡ್ಕೊಂಡು ಹೋಗಿ ಅಂತ ನಾನು ಹೇಳ್ತಾ ಇಲ್ಲ. ನೀವು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಾಗ ಅಥವಾ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾಗಿ ಏನೋ ಒಂದು ಘಟನೆ ನಡೆದಾಗ ಅದರಿಂದ ನೀವು ತೊಂದರೆಗೊಳಗಾದಾಗ ಆಗ ನೀವು ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗಿಸ್ಕೊಂಡು ತಾಳ್ಮೆಯಿಂದ ಇದ್ರೆ ನಿಮಗೆ ಆ ಪ್ರಾಬ್ಲಮ್ ಇಂದ ಒಂದು ಒಳ್ಳೆ ಪಾಠನ ಕಲಿಬಹುದು ಅಲ್ವಾ? ನಡೆಯೋನು ಎಡುವುದು ಸಹಜ. ಎಡವಿದ ತಕ್ಷಣ ನಡೆಯೋದೇ ಇಲ್ಲ ಅಂತ ತೀರ್ಮಾನ ಮಾಡೋದಿದೆಯಲ್ಲ, ಅದು ತಪ್ಪು. ಎಡವಿದಾಗ ಆ ಎಡವಿಗೆ ಕಾರಣ ಏನು, ನೀವು ನೋಡ್ಲಿಲ್ವಾ ಅದನ್ನ ಕಲ್ಲು ಮಧ್ಯ ಅಡೆತಡೆಗಳನ್ನ ನೋಡೋಕ್ಕಾಗ್ಲಿಲ್ವಾ, ಯಾಕೆ ನೋಡೋಕ್ಕಾಗ್ಲಿಲ್ಲ, ಅಟ್ರಾಕ್ಷನ್ ಆನ್ ಅದರ್ ಸೈಡ್ ಏನೇನೋ ನಿಮಗೆ ಸೆಳ್ತಾ ಇರುತ್ತೆ, ಅದನ್ನ ನೋಡ್ಕೊಂಡು ನೀವು ಕೆಳಗಡೆ ಕಲ್ಲನ್ನ ಮರೆತು ಎಡವಿದೆ ಅಲ್ವಾ? ಸೊ ನೆಕ್ಸ್ಟ್ ಟೈಮ್ ನೀವು ಹೋಗ್ಬೇಕಾದ್ರೆ ದಾರಿನ ಕರೆಕ್ಟಾಗಿ ನೋಡ್ತೀರಾ ಅಲ್ವಾ? ಹೀಗೆ ಜೀವನದಲ್ಲಿ ಒಂದ್ಸಲಿ ಯಾವುದೋ ಒಂದು ಕಹಿ ಘಟನೆ ನಡೆದ್ಬಿಡುತ್ತೆ ಅಂದ್ರೆ ಆ ಕಹಿ ಘಟನೆಯಿಂದ ನಾವು ವಿಚಲಿತರಾಗಬಾರ್ದು. ವಿ ಶುಡ್ ನಾಟ್ ಗೆಟ್ ಡಿಸ್ಟರ್ಬ್. ಒಂದ್ಸರಿ ನೀವು ಡಿಸ್ಟರ್ಬ್ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಮೈಂಡ್ ಆ ಫೇಸ್ಗೆ ಹೋಗ್ಬಿಡುತ್ತೆ. ಅಂದ್ರೆ ನಿಮ್ಮನ್ನ ಏನು ಸಾಧಿಸಕ್ ಬಿಡಲ್ಲ ಅದು. ಅಯ್ಯೋ ನಿನ್ ಕೈಲಾಗಲ್ಲ ಬಿಡೋ, ನೀನ್ ಹಿಂಗ ಹೋಗ್ಬಿಡ್ತೀಯ. ಸೊ ಟ್ರೈನ್ ಯುವರ್ ಸಬ್ ಕಾನ್ಶಿಯಸ್ ಇನ್ ಸಚ್ ಅ ವೇ ದಟ್ ಇಲ್ಲ, ಇದು ಏನೂ ಅಲ್ಲ, ನನ್ನ ಹಿಂದೆ ನಾನು ಇದನ್ನ ಸಾಧಿಸ್ತೀನಿ, ನಂಗೆ ನೆಕ್ಸ್ಟ್ ಲೆವೆಲ್ ಹೋಗ್ತೀನಿ ಅಂತ ನೀವು ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡ್ಕೊಂಡ್ರೆ, ಇನ್ಕ್ರೀಸ್ ಮಾಡ್ಕೊಂಡ್ರೆ ಡೆಫಿನೆಟ್ ಆಗಿ ಸಾಧಿಸ್ತೀರಾ. ಇಟ್ಸ್ ಮೈ ಓನ್ ಎಕ್ಸ್ಪೀರಿಯನ್ಸ್. ತುಂಬಾ ಕಷ್ಟಗಳು ಬರ್ತವೆ, ತುಂಬಾ ಒಂಥರ ಅಸಾಧ್ಯವಾದ ಸಿಚುವೇಶನ್ಗಳು ಬಂದ್ಬಿಡ್ತವೆ. ಎಕ್ಸಾಮ್ ಇರುತ್ತೆ, ಏನೋ ಮನೇಲಿ ಜಗಳ, ಏನೋ ಏನೋ ಒಂದು ಕಿರುಕುಳ ಆಗಿರುತ್ತೆ, ಏನೋ ಒಂದು ಆಗಿರುತ್ತೆ ಸಂಸಾರದಲ್ಲಿ. ಇವೆಲ್ಲ ನೀವು ತಲೆಗೆ ಹಾಕೊಂಡು ನೀವು ಎಕ್ಸಾಮ್ಗೆ ಹೋದ್ರೆ ಏನಾಗುತ್ತೆ? ಅದನ್ನೆಲ್ಲ ನೀವು ಇಗ್ನೋರ್ ಮಾಡಿ ಈ ಟೈಮಲ್ಲಿ ಈ ಸಿಚುವೇಶನ್ ಅಲ್ಲಿ ನನಗೆ ಎಕ್ಸಾಮ್ ಇಂಪಾರ್ಟೆಂಟು, ನಾನು ಓದಬೇಕು, ನಾನು ಮುಂದೆ ಬರಬೇಕು, ನಾನು ಇದರಲ್ಲಿ ಚೆನ್ನಾಗಿ ಓದಿ ನಾನು ಒಂದೊಳ್ಳೆ ಹಂತಕ್ಕೆ ಬಂದರೆ ನಮ್ಮ ಪ್ರಾಬ್ಲಮ್ಸ್ನ ನಾನು ಸಾಲ್ವ್ ಮಾಡ್ಬೋದು ಅನ್ನೋ ಯೋಚನೆ ಮಾಡಿದ್ರೆ ಆಗ ನಿಮ್ಮ ಪ್ರಾಬ್ಲಮ್ಸ್ಗೆ ಒಂದು ಸೊಲ್ಯೂಷನ್ ಸಿಕ್ತಂಗಾಗುತ್ತೆ. ಜೀವನನೇ ಇಷ್ಟು ಅಂತ ಹೇಳಿ ಎದ್ರುಕೊಂಡು ಅಯ್ಯೋ ಏನಪ್ಪ ಇದು ಕಷ್ಟ, ಹಿಂಗಾಗೋಯ್ತು, ನಮ್ಮ ಪತೆ ಹಿಂಗಾಗೋಯ್ತು, ನಮ್ಮ ಮನೆ ಹೀಗಾಗೋಯ್ತು, ನಾನು ಹಿಂಗಾಗೋಯ್ತು ಅಂತ ನೊಂದ್ಕೊಂಡು ಕೂತಿದ್ರೆ ಏನು ಸಾಧಿಸಕ್ಕಾಗಲ್ಲ. ಜನ ಒಬ್ರು ಏನೋ ಮಾತಾಡ್ತಾರೆ ಅಥವಾ ನಿಮ್ಮ ಬಗ್ಗೆ ಇನ್ನೊಬ್ರು ಏನೋ ಮಾತಾಡ್ತಾರೆ ಅಂತ ನೀವು ಅದನ್ನು ಯೋಚನೆ ಮಾಡ್ಕೊಂಡು ಹೆದರ್ಕೊಂಡು ನೀವು ಇಫ್ ಯು ಆರ್ ಕನ್ಫೈನ್ಡ್ ಟು ಎ ಸ್ಪೇಸ್ ದೆನ್
ಯು ಕ್ಯಾನ್ ನೆವರ್ ಕಮ್ ಔಟ್ ಅಂಡ್ ಸಿ ದ ಬ್ಯೂಟಿಫುಲ್ ವರ್ಲ್ಡ್. ಇದು ನನ್ನ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದ್ದೀನಿ ವೀಕ್ಷಕರ. ಯಾವಾಗ ಅಷ್ಟೇ ಜಗತ್ತನ್ನ ನೋಡಬೇಕು ಅಂದರೆ ನೀವು ಫಸ್ಟು ನಿಮ್ಮ ಮೈಂಡ್ನ ಸ್ಟೇಬಲ್ ಆಗಿಟ್ಕೊಳ್ಳಿ. ಎಂಥ ಸಿಚುವೇಶನ್ ಬರಲಿ, ಯಾವುದೂ ಶಾಶ್ವತ ಅಲ್ಲ. ಕಷ್ಟ ಆಗಲಿ ಅಥವಾ ದುಃಖ ಆಗಲಿ, ಇವ್ಯಾವುದು ಶಾಶ್ವತ ಅಲ್ಲ. ಎಲ್ಲದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇದ್ದಿರುತ್ತೆ. ಸೊ ಆ ಟೈಮಲ್ಲಿ ಮಾತ್ರ ನೀವು ಕುಗ್ಗದೆ ಸ್ವಲ್ಪ ನೀವು ಸ್ಟೇಬಲ್ ಆಗಿದ್ದರೆ ದ ನೆಕ್ಸ್ಟ್ ಫೇಸ್ ವಿಲ್ ಬಿ you will be more prepared enough. You'll be prepared enough to face that situation in a good way. ಸಕ್ಸಸ್ ಅನ್ನೋದು ಅದು ನಿಮ್ಮ ಅನುಭವ ಅಷ್ಟೇ. ಈಗ ನಾನು ಏನೋ ಒಂದು, ಈಗ ನಾನು ಪ್ಲೇಸ್ ಎ ಟು ಪ್ಲೇಸ್ ಬಿ ನಾನು ಹೋಗ್ತೀನಿ ಅನ್ಕೊಳ್ಳಿ, ವಿತೌಟ್ ಟ್ರಾಫಿಕ್ ಜಾಮ್ ನಾನು ಒಳ್ಳೆ ಶಾರ್ಟ್ ಕಟ್ನ ಹೊಡ್ಕೊಂಡು ಹೋದ್ರೆ ನಾನು ಬೇಗ ತಲುಪಿದಾಗ ಇನ್ ಟೈಮ್ ತಲುಪ್ತೀನಿ ಅನ್ಕೊಳ್ಳಿ ಆ ಪರ್ಟಿಕ್ಯುಲರ್ ಪ್ಲೇಸ್ ಬಿನ, ಅದೇ ಸಕ್ಸಸ್ ಅಷ್ಟೇ. ಯಾರು ನಿಮ್ಗೆ ಅವಾರ್ಡ್ ಕೊಟ್ಟು ಅಥವಾ ಯಾರೋ ನಿಮ್ಮನ್ನ ನ್ಯೂಸ್ ಪೇಪರಲ್ಲಿ ಹೆಡ್ಲೈನ್ಸ್ ಹಾಕಿ ಅಥವಾ ಹೊಗಳ್ಕೊಂಡು ಸಂಘದವ್ರು ಬಂದು ಫ್ಯಾನ್ಗಳು ಬಂದು ಹಾರ ಹಾಕೋದು, ಇದು ಸಕ್ಸಸ್ ಅಲ್ಲ. ಸಕ್ಸಸ್ ನೀವು ಒಬ್ಬರೇ ಅನುಭವಿಸ್ಬೇಕು, ಅದು ತೋರಿಕೆ ಆಗಬಾರ್ದು. ಆಯ್ತಾ? ಈ ಜೀವನದಲ್ಲಿ ಅನೇಕ ಘಟನೆಗಳಿಂದ ನಾವು ಪಾಠ ಕಲಿತು ಅದರಿಂದ ನಾವು ಒಳ್ಳೆ ವ್ಯಕ್ತಿಯಾಗಿ ನಾವು ರೂಪಿಸ್ಕೋಬೇಕು. ಈಗ ಬೆಂಗಳೂರಲ್ಲಿ ನೀವು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಹೋಗ್ಬೇಕಾದ್ರೆ ಬರೀ ಮೇನ್ ರೋಡಲ್ಲೇ ಹೋಗ್ತೀನಿ ಅಂದ್ರೆ ಆಗಲ್ಲ ಅಲ್ವಾ? ನೀವು ಎಷ್ಟೊಂದು ದಾರಿ ಟ್ರೈ ಮಾಡ್ಬೇಕು. ನೀವು ಈಗ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ನೀವು ಹೋಗ್ಬೇಕಾದ್ರೆ ಮೇನ್ ರೋಡಲ್ಲೇ ಹೋದ್ರೆ ಟ್ರಾಫಿಕ್ ಇದ್ದಾಗ ನೀವು ಒಂದೇ ರೋಡ್ ಇಟ್ಕೊಂಡು ನಿಮಗೆ ಬೇರೆ ದಾರಿ ಇಲ್ಲ, ಅದಲ್ಲೇ ಹೋಗ್ಬೇಕಾಗುತ್ತೆ. ಟ್ರಾಫಿಕ್ ಜಾಮ್ ಇದ್ರು ಅಷ್ಟೇ, ಆ ರೋಡ್ ಹಾಳಾಗಿದ್ರು ಅಷ್ಟೇ, ಹಂಗೆ ಹೋಗ್ತಾರೆ. ಅದೇ ನೀವು ಸ್ವಲ್ಪ ಶಾರ್ಟ್ ಕಟ್ಗಳನ್ನ ಕಂಡಿಟ್ಕೊಂಡು ಓಕೆ ಹೀಗೆ ಹೋಗೋಣ, ಓಕೆ ನೀವು ಹೋಗೋ ದಾರಿ ಡೆಡ್ ಎಂಡ್ ಆಗಿರ್ಬೋದು, ಬಟ್ ಸ್ಟಿಲ್ ಯು ವಿಲ್ ಲರ್ನ್ ಫ್ರಮ್ ಇಟ್ ಅಲ್ಲ. ಹೋಗ್ಬೇಕಾದ್ರೆ ಡೆಡ್ ಎಂಡ್ ಸಿಕ್ತು ಅಂದ್ಬಿಟ್ಟು ನೀವು ನಿರಾಶೆ ಆಗಬಾರ್ದು. ಓಕೆ ಇದು ಡೆಡ್ ಎಂಡಾ, ಓಕೆ ಲೆಟ್ ಮಿ ಫೈಂಡ್ ಆಲ್ಟರ್ನೇಟ್ ರೂಟ್ ಅಂದ್ಬಿಟ್ಟು ಅಲ್ಲಿಂದ ನೀವು ಬೇರೆ ದಾರಿ ತಗೊಂಡು ಯೂ ಟರ್ನ್ ಮಾಡ್ಕೊಂಡು ಬೇರೆ ಕಡೆ ಹುಡುಕಿದ್ರೆ ಅಫ್ಕೋರ್ಸ್ ಯು ವಿಲ್ ಗೆಟ್ ಆಲ್ಟರ್ನೇಟ್ ರೂಟ್ಸ್. ತುಂಬ ಶಾರ್ಟ್ ಕಟ್ಸ್ಗಳನ್ನ ನಿಮ್ಗೆ ಗೊತ್ತಾಗುತ್ತೆ. ಆಗ ನೀವು ನೆಕ್ಸ್ಟ್ ಟೈಮ್ ನಿಮ್ಗೆ ಏನಾದ್ರು ಆ ಥರ ಆ ರೋಡಲ್ಲಿ ಏನಾದ್ರು ಎಮರ್ಜೆನ್ಸಿ ಸಿಚುವೇಶನ್ ಇದ್ದಾಗ ಬೇಗ ತಲುಪಬೇಕು ಅಂದಾಗ ಯು ವಿಲ್ ಫೈಂಡ್ ಅ ಬೆಟರ್ ರೂಟ್ ಅಲ್ವಾ? ಜೀವನ ಎಲ್ಲೂ ಹೋಗಲ್ಲ ರೀ. ದ ವರ್ಲ್ಡ್ ವಿಲ್ ನಾಟ್ ಎಂಡ್. ನಿಮ್ಗೇನೋ ಆಗೋಯ್ತು, ನಂಗೆ ಕಷ್ಟ ಬಂದ್ಬಿಡ್ತು ಅಂದ್ಬಿಟ್ಟು ನೀವು ಏನಾದ್ರು ಅತಿರೇಕ ಮಾಡ್ಕೊಂಡು ನೀವೇನಾದ್ರು ಕೆಟ್ಟ ನಿರ್ಧಾರ ತಗೊಂಡ್ರೆ ದ ಶೋ ವಿಲ್ ನೆವರ್ ಸ್ಟಾಪ್. ಜೀವನ ಬೇರೆ ಕಡೆ ನಡೀತಾ ಇರುತ್ತೆ. ನಿಮ್ಮನ್ನು ಮರ್ತು ಬಿಡ್ತಾರೆ, 3 ದಿವಸ ಅಳ್ತಾರೆ, ಆಮೇಲೆ ಅವ್ರ ಲೈಫ್ ಅವ್ರು ನೋಡ್ಕೊಂತಾರೆ. ಯಾವುದೋ ಒಂದು ಕಾರಣಕ್ಕೆ ನೀವು ಕೆಟ್ಟ ನಿರ್ಧಾರ ತಗೊಂಡು ನಿಮ್ಮ ಜೀವನ ಅಂತ್ಯ ಮಾಡ್ಕೊಂಡ್ಬಿಟ್ರೆ ನೀವು ನೆಕ್ಸ್ಟ್ ನಿಮ್ಮಿಂದ ಆಗ್ಬೇಕಾಗಿದ್ದ ಕೆಲಸ ಅಥವಾ ದೇವ್ರು ನಿಮ್ಗೆ ಕೊಟ್ಟಿರೋ ಜೀವನ ನೀವೇ ನಾಶ ಮಾಡ್ಕೊಂಡಂಗೆ ಆಗುತ್ತೆ. ಏನು ಲಾಸ್ ಆಗಲ್ಲ. ಪ್ಲಾನೆಟ್ ಅರ್ತ್ ಜೀವ ಹುಡ್ತಾ ಇರುತ್ತೆ, ಜೀವ ಹೋಗ್ತಾ ಇರ್ತದೆ. ಆಯ್ತಾ? ಹಾಗಾಗಿ ಯಾವತ್ತೂ ಅಷ್ಟೇ ಕುಗ್ಗಬೇಡಿ, ಬಿ ಪಾಸಿಟಿವ್ ಆ್ಯಂಡ್ ಬಿ ಸ್ಟೇಬಲ್. ಓಕೆ, ಸೊ ಇಷ್ಟ ಹೇಳ್ತಾ ನಾನು ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆದರೆ ಇತರರಿಗೂ ಶೇರ್ ಮಾಡಿ. ಆ್ಯಂಡ್ ನಾನು ಬೇರೆ ವಿಷಯದ ಬಗ್ಗೆ ಮಾತಾಡಬೇಕು ಅನ್ಸಿದ್ರೆ ದಯವಿಟ್ಟು ಇಂಟ್ರಾಕ್ಟ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಎನ್ಕರೇಜ್ ಮೀ ಟು ಡೂ ಮೋರ್ ಸಚ್ ವಿಡಿಯೋಸ್. ಓಕೆ, ಧನ್ಯವಾದಗಳು.